ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗ್ರೋ ಬ್ಯಾಗ್ಗಳಲ್ಲಿ ನಾವು ಸೊಪ್ಪನ್ನು ಚೆಲ್ಕೊಂಡು ಹಣನ ಯಾವ ರೀತಿ ನಾವು ಉಳಿತಾಯ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಾನು ಗ್ರೋ ಬ್ಯಾಗ್ಗಳಲ್ಲಿ ಸೊಪ್ಪುಗಳನ್ನು ಚೆಲ್ಕೊಂಡಿದ್ದೀನಿ ಸ್ನೇಹಿತರೆ. ಅವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರೋದು. ಪಾಲಕ್ನ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಲ್ಲ ಇದಾಗಿ ಕಾಣಿಸ್ತಾ ಇದೆ, ಒಂದೊಂದು ಅಲ್ಲಲ್ಲೇ ಒಂದೊಂದಾಗಿ ಕಾಣಿಸ್ತಾ ಇದೆ. ಅಂದರೆ ಬೇರೆ ಸೊಪ್ಪು ಯಾವುದೋ ಹಾರ್ವೆಸ್ಟ್ ಮಾಡಿಲ್ಲ ನೋಡಿ. ನಾವು ತಿಂಗಳಿಗಾಗುವಷ್ಟು ಸೊಪ್ಪನ್ನು ಈ ರೀತಿ ಬ್ಯಾಗ್ಗಳಿದ್ದರೆ ನಾವು ಹಣನ ಉಳಿಸ್ಬೋದು ಸ್ನೇಹಿತರೆ. ನಾವು ಅಮ್ಮಮ್ಮ ಅಂದರೆ ಒಂದು ಕಂತೆ ಸೊಪ್ಪಿಗೆ 30ರಿಂದ 40 ರೂಪಾಯಿ ದುಡ್ಡು ಕೊಡ್ತೀವಿ. ನಮಗೆ ವಾರ ಪೂರ್ತಿ ಸೊಪ್ಪು ಒಂದು 3 ಡೇಸ್ ಆದರೂ ನಾವು ಸೊಪ್ಪಿನಲ್ಲೇ ಅಡುಗೆ ಮಾಡ್ತೀವಿ. ಆದರೆ ದುಡ್ಡು ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ ಅಂತ ನೀವೇ ನೋಡ್ತಾ ಇರ್ಬೋದು. ಆದರೆ ಈ ರೀತಿ ಬೆಳ್ಕೊಳ್ಳೋದ್ರಿಂದ ನಾವು ಹಣನ ಉಳಿತಾಯ ಮಾಡ್ಕೋಬೋದು ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ಹೇಳೋದೊಂದೇ, ಹಣ ಉಳಿತಾಯ ಮಾಡಬೇಕು ಅಂದರೆ ಈ ರೀತಿ ಸೊಪ್ಪನ್ನು ನಾವು ಮನೆಗಾಗುವಷ್ಟು ಬೆಳ್ಕೋಬೇಕು. ಹಾಗೆ ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಸೌತೆಕಾಯಿ ಆಗಿರ್ಬೋದು ತರಕಾರಿಗಳು ಇದ್ದಾವೆ, ಅದನ್ನು ಕೂಡ ತೋರಿಸ್ತೀನಿ ಸ್ನೇಹಿತರೆ. ಕಡಿಮೆ ಜಾಗ ಇರೋದು, ಆದರೆ ಎಲ್ಲೆಲ್ಲಿ ನಾನು ಯಾವ್ಯಾವ ರೀತಿ ತರಕಾರಿಗಳನ್ನ ಹಾಕ್ಕೊಳ್ತಾ ಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನೀವು ಎಷ್ಟು ಚೆನ್ನಾಗಿ ಲಾಂಗ್ ಬೀನ್ಸ್ ಬಂದಿದೆ ನೀವೇ ನೋಡ್ತಾ ಇರ್ಬೋದು. ಇದನ್ನು ನಾನು ನಳಿನ ಅಕ್ಕ ಅವ್ರ ಹತ್ರ ತೊಗೊಂಡಿರುವಂತಹ ಸೀಡ್ಸು ಅವರೇ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಬಂದಿದೆ ಅದು. ಟೊಮೊಟೊ ಗಿಡಗಳನ್ನ ನಾನು ಅದಕ್ಕೆ ಅಂತಲೇ ಬೇರೆ ಪಾಟ್ನ ಯೂಸ್ ಮಾಡಿಲ್ಲ. ರೋಸ್ ಗಿಡದಲ್ಲೇ ಒಂದೊಂದು ಹಾಗೆ ಬಿಟ್ಕೊಂಡಿದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದೆ, ನಾನು ಪ್ಯಾಕೆಟ್ ಕವರ್ಗಳಲ್ಲಿ ಈ ರೀತಿ ಟೊಮೊಟೊ ಗಿಡನ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡಿ. ಆಗಲೇ ಎಲ್ಲ ಕಾಯಿ ಆಗ್ತಾಯಿದೆ ನೋಡಿ. ನಮಗೆ ಇಷ್ಟು ಒಂದು 10 ಗಿಡ ಹಾಕ್ಕೊಂಡ್ರೂ ಸಾಕು, ನಮ್ಮ ಮನೆಗಾಗುವಷ್ಟು ನಾವು ಟೊಮೊಟೊನ ಬೆಳ್ಕೋಬೋದು. ನಾನು ಇಲ್ಲೂ ಒಂದು ಗಿಡನ ಹಾಕ್ಕೊಂಡಿದ್ದೀನಿ, ಇದು ಲಾಂಗ್ ಬೀನ್ಸ್ದು. ಇಲ್ಲೂ ಕೂಡ ತುಂಬಾ ಚೆನ್ನಾಗೇ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದ್ದೇವೆ ಅಂತ ನೀವೇ ನೋಡ್ತಾ ಇರ್ಬೋದು. ಗಿಡ ಮಾತ್ರ ನಾನು ದಾರನ ಕಟ್ಟಿದ್ದೀನಿ ಸೈಡಲ್ಲೆಲ್ಲ. ಇಲ್ಲಿ ಹೀರೆಕಾಯಿ ಗಿಡ ಅದು ಹಬ್ಬಿರೋಂಥದ್ದು, ಪರಂಗಿ ಹಣ್ಣಿನ ಗಿಡಕ್ಕೆ ಫುಲ್ಲು ಹಬ್ಬಿಟ್ಟಿದೆ. ಇಲ್ಲಿ ಲಾಂಗ್ ಬೀನ್ಸ್ ನಾನು ಈ ಥರ ಬೆಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕೆಳಗಡೆ ಎಲ್ಲ ಫುಲ್ಲು ಇದಿದೆ, ಸೇವಂತಿಗೆ ಗಿಡಗಳು ತುಂಬ ನೆರಳಾಗ್ತಾಯಿದೆ. ಆದರೂ ಕೂಡ ಗಿಡಗಳು ಚೆನ್ನಾಗಿದ್ದಾವೆ ಸ್ನೇಹಿತರೆ. ಮೇಲ್ಗಡೆ ಎಲ್ಲ ನಾನು ದಾರ ಕಟ್ಟಿ ಈ ರೀತಿಯಾಗಿ ನನಗೆ ತರಕಾರಿನೂ ಬೆಳ್ಕೊಂಡಂಗೆ ಆಗಬೇಕು, ಹಾಗೆ ಹೂವು ಕೂಡ ಬೆಳ್ಕೋಬೋದು ಅನ್ನೋ ರೀತಿ ನಾನು ಈ ರೀತಿಯಾಗಿ ಬೆಳ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ವೈಟ್ದು ಹಾಗಲಕಾಯಿ, ಈ ಸೀಡ್ಸು ಕೂಡ ನನಗೆ ನಳಿನಕ್ಕವರೇ ಕೊಟ್ಟಿದ್ದು. ಎಲ್ಲ ಈಗ ಹೂವಾಗಿದೆ. ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಸ್ನೇಹಿತರೆ. ಎಲ್ಲ ತರಕಾರಿ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ನನಗಂತೂ ನನ್ನ ಮನೆಗಾಗುವಷ್ಟು ತರಕಾರಿನ ನಾನು ಬೆಳ್ಕೊಳ್ತಾ ಇದ್ದೀನಿ. ಅದರಲ್ಲೆಲ್ಲ ನನಗೆ ಗೆಡ್ಡೆಕೋಸು ಮತ್ತು ಕ್ಯಾರೆಟು, ಹುರುಳಿ ಬೀಜ ಸೀಡ್ಸ್ನ ನಾನು ಇವಾಗ ಬುಕ್ ಮಾಡಿದ್ದೀನಿ. ಅದು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಇಲ್ಲೆಲ್ಲ ನಾನು ಇದ್ರ ಸೊಪ್ಪನ್ನು ಬೆಳ್ಕೊಂಡಿದ್ದೀನಿ. ಅರಿವೆ ಸೊಪ್ಪು ಎಲ್ಲ ಕಟಾವಾಗಿದೆ ಸ್ನೇಹಿತರೆ. ಅದಕ್ಕೆ ಎಲ್ಲ ಫುಲ್ಲು ಖಾಲಿ ಥರ ಕಾಣಿಸ್ತಾ ಇದೆ. ಸೊಪ್ಪು ಬಂದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲೆಲ್ಲ ಬದನೆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಇದಂತೂ ನಾನು ಫಸ್ಟು ಸ್ಟಾರ್ಟಿಂಗಿಂದನೂ ನನಗೆ ಇದು ಕಾಯಿ ಬರ್ತಾನೆ ಇದೆ. ಬದನೆಕಾಯಿ ಅಂತೂ ನಾನಂತೂ ತರಕಾರಿನ ಕೊಂಡದೇ ಬಿಟ್ಬಿಟ್ಟಿದ್ದೀನಿ. ಅಷ್ಟು ತರಕಾರಿ ನಮ್ಮ ಗಾರ್ಡನ್ನಲ್ಲಿ ಇವಾಗ ನನಗೆ ಸಿಗ್ತಾ ಇರೋದಂಥದ್ದು. ಸೊಪ್ಪು ತರಕಾರಿ ಪ್ರತಿಯೊಂದು ಕೂಡ ನಾನು ನಮ್ಮ ಗಾರ್ಡನ್ನಲ್ಲೇ ಬೆಳ್ಕೊಳ್ತಾ ಇದ್ದೀನಿ. ಅಲ್ಲೇ ಮಧ್ಯದಲ್ಲಿ ಒಂದೊಂದು ನಾನು ಬೆಂಡೆಕಾಯಿನೂ ಗಿಡನೂ ಕೂಡ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಗಿಡ ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ. ಒಂದೇ ಗಿಡ ಇದು. ನಾನು ಈಗ ಹಾಕಿರುವಂಥವು ಚಿಕ್ಕ ಗಿಡಗಳು, ಗಾಂಧಾರಿ ಮೆಣಸಿನ್ಕಾಯಿ ಗಿಡನ, ಅದು ಕೂಡ ನನಗೆ ನಳಿನಕ್ಕವ್ರು ಕೊಟ್ಟಿದ್ರು. ಅದು ಈಗ ಬರ್ತಾ ಇದೆ, ಇನ್ನೂ ಕಾಯಿ ಆಗಿಲ್ಲ. ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ಸ್ ಎಷ್ಟು ಚೆನ್ನಾಗಿ ಕಾಯಿಗಳಾಗಿದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು ಗಿಡದಲ್ಲಿ. ಇಲ್ಲಿ ಎಲ್ಲ ಫುಲ್ಲು ನಾನು ಇದನ್ನು ಹಾಕ್ಕೊಂಡಿರುವಂಥದ್ದು ಬೆಂಡೆಕಾಯಿ. ಈಗ ಎಲ್ಲ ಹೂವು ಕಾಯಿಗಳಾಗ್ತಾಯಿದೆ. ಗಿಡ ತುಂಬ ದೊಡ್ಡ ಸೈಜ್ ಬರ್ತಾಯಿದೆ. ಇದು ನಾಟಿ ಸಸಿ, ಪಾರಮ್ದಲ್ಲ ಸ್ನೇಹಿತರೆ. ಗಿಡ ಮಾತ್ರ ತುಂಬ ಚೆನ್ನಾಗಿ ಇನ್ನೂ ಹೈಟ್ ಬರುತ್ತಂತೆ. ಇದು ಕಾಯಿ ಮಾತ್ರ ತುಂಬ ಚೆನ್ನಾಗಿ ಬಿಡ್ತದೆ ಅಂದ್ಬಿಟ್ಟು ಯಾರೋ ನನಗೆ ಸೀಡ್ಸ್ ಕೊಟ್ಟಿದ್ರು ಹಾಕು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಹೂವು ಕಾಯಿಗಳಾಗ್ತಾಯಿದೆ ಸ್ನೇಹಿತರೆ. ಅದು ಕೂಡ ಒಂದು ಲೈನ್ ಫುಲ್ಲು ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಯಿ ಬರ್ತದೆ ಅಂತ ಹೇಳಿದ್ದಕ್ಕೆ ಈ ಲೈನಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಅದು ಒಂದು 10 ಗಿಡ ಇದ್ದಾವೆ, ಅದು ಜಾಸ್ತಿ ಏನಿಲ್ಲ. ನಮ್ಮ ಮನೆಗೆ ಆಗುವಷ್ಟು ನನಗೆ ಸಿಗಲಿ ಅಂತ ಹೇಳ್ಬಿಟ್ಟು ಅಷ್ಟು ಗಿಡನ ನಾನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಮುಂದೆ ಬಂದರೆ ಗಾರ್ಡನ್ ಒಳಗಡೆ ಹೋದರೆ ಇಲ್ಲಿ ಪನ್ನೀರ್ ಗಿಡ ಇದೆ. ಹಾಗೆ ಇಲ್ಲಿ ಮಧ್ಯದಲ್ಲೆಲ್ಲ ನನಗೆ ಸೊಪ್ಪುಗಳು, ದಂಟಿನ ಸೊಪ್ಪು, ಇಲ್ಲಿ ನೋಡಿ ನೀವು ಇದು ನೋಡ್ತಾ ಇರ್ಬೋದು. ಇದು ಒಂದು ಇಲ್ಲಿ ಬೀಟ್ರೋಟ್ ಗಿಡ ಒಂದಿದೆ ಇಲ್ಲಿ. ಅದು ಎಲ್ಲ ಹಾರ್ವೆಸ್ಟ್ ಮಾಡ್ಕೊಬಿಟ್ಟಿದ್ದೀನಿ ನಾನು. ಸೀಡ್ಸ್ ಇನ್ನೂ ಹಾಕಿಲ್ಲ.
ಪಾಲಕ್ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಪಾಲಕ್ಕೊಂದು ನಾನು ಹೂವಿನ ಗಿಡಗಳೆಲ್ಲ ಸುತ್ತ ಮಧ್ಯದಲ್ಲೆಲ್ಲ ಇದೆ, ಆದರೂ ಮಧ್ಯದಲ್ಲೆಲ್ಲ ನನಗೆ ಈ ರೀತಿ ತರಕಾರಿಗಳನ್ನ ಹಾಕ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಅಲ್ಲೂ ಒಂದು ದಾರ ಕಟ್ಟಿ ನಾನು ತೊಂಡೆಕಾಯಿ ಗಿಡನ ಹಬ್ಬಿಸ್ಕೊಂಡಿದ್ದೀನಿ ಲೈನ್ಗೆ. ಅಲ್ಲಿ ಕೆಳಗಡೆನೂ ಕೂಡ ಎಲ್ಲ ಗಿಡಗಳಿದ್ದಾವೆ, ಸೇವಂತಿಗೆ ಗಿಡಗಳು. ಆದರೆ ಅವಕ್ಕೆ ಏನೂ ತೊಂದರೆ ಆಗಬಾರ್ದು. ಸೇವಂತಿಗೆ ಗಿಡದಲ್ಲಿ ಹೂವು ಬರಬೇಕು, ಮೇಲ್ಗಡೆ ತರಕಾರಿನೂ ಬರಬೇಕು. ಆ ರೀತಿಯಾಗಿ ನಾನು ನಮ್ಮ ಗಾರ್ಡನ್ನ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ನೋಡಿ ಇಲ್ಲೆಲ್ಲ ಸಸಿಗಳನ್ನ ಈಗ ಮೊನ್ನೆ ಹೊಸದಾಗಿ ಹಾಕಿರುವಂಥದ್ದು. ನೀರು ಹಾಕ್ಬಿಟ್ಟಿದ್ದೀನಿ, ಒಳಗಡೆ ಹೋಗೋಕ್ಕಾಗಲ್ಲ. ಅಲ್ಲಿ ಕೊತ್ತಂಬರಿ ಮೆಂತ್ಯ ಎಲ್ಲ ಇದೆ, ಒಳಗಡೆ ಹೋಗೋಕ್ಕಾಗಲ್ಲ, ಜಾಸ್ತಿ ಮಣ್ಣೆಲ್ಲ ಕಾಲಿಗೆ ಮೆತ್ಕೋತದೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಪಾಲಕ್ ಸೊಪ್ಪನ್ನು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಗಿಡ ಮಧ್ಯದಲ್ಲೆಲ್ಲ ನಮ್ಮ ಗಾರ್ಡನಲ್ಲಿ ಒಂದೊಂದು ಗಿಡ ಇದೆ. ನನ್ನ ಪಾರ್ಟಲ್ಲಿ ಅಷ್ಟೇ ಅಲ್ಲ, ಗಾರ್ಡನ್ನಲ್ಲೂ ಇದೆ ಸ್ನೇಹಿತರೆ. ಇಷ್ಟು ಸೊಪ್ಪನ್ನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.